ಈಗಾಗಲೇ ನಿಮಗೆ ಕೋನಗಳ ವಿಧಗಳು ಬಗ್ಗೆ ಪರಿಚಯ ಆಗಿದೆ. ಈಗ ನಾವು ಈ ಕೋನಗಳನ್ನು ಜೊತೆಯಾಗಿ ನೋಡಿದಾಗ, ಉದಾಹರಣೆಗಾಗಿ ಎರಡು ರಸ್ತೆಗಳು ಪರಸ್ಪರ ಅಡ್ಡ ಹಾಯ್ದಾಗ ಅಲ್ಲಿ ಎಷ್ಟು ಕೋನಗಳು ಉಂಟಾಗುತ್ತವೆ ಎಂಬುದನ್ನು ನೀವೇ ಚರ್ಚಿಸಿ. ನಂತರದಲ್ಲಿ ಇಂತಹ ಜೊತೆಯಾಗಿ ಕಾಣಿಸುವ ಕೋನಗಳ ಬಗ್ಗೆ ನೀವೇ ತಿಳಿದುಕೊಳ್ಳಿ. ಈಗ ನಾನು ಒಂದೊಂದೇ ಜೊತೆಯಾಗಿರ್ತಕ್ಕಂಥ ಕೋನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಈ TLM ಸಹಾಯದಿಂದ ನೋಡೋಣ. ಈಗಾಗಲೇ ನಿಮಗೆ ಕೋನಗಳ ಪರಿಚಯ ಇರುವುದರಿಂದ ಈ ಒಂದು ಕೋನವು ತನ್ನ 90 ಡಿಗ್ರಿಗೆ ಪರಿಭ್ರಮಿಸಿ 90 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಹಾಗಾದರೆ ಇನ್ನೊಂದು ಕೋನ ಅದೇ ಕಿರಣದೊಂದಿಗೆ 40 ಡಿಗ್ರಿಯನ್ನು ಉಂಟು ಮಾಡಿದೆ. ಹಾಗಾದರೆ ಇಲ್ಲಿ ನಮಗೆ ಈ ಮೊದಲಿನ ಕೋನವು 90 ಡಿಗ್ರಿ ಇದ್ದು, ಅದೇ ಉಭಯ ಸಾಮಾನ್ಯ ಬಿಂದುವಿನಿಂದ ಮತ್ತೊಂದು ಕಿರಣವು ಮತ್ತೊಂದು ಕೋನ ಉಂಟು ಮಾಡಿದೆ. ಹಾಗಾದರೆ ಈ 90 ಡಿಗ್ರಿ ಇರುವ ಕೋನವು 2 ಭಾಗಗಳನ್ನು ಹೊಂದಿದೆ. ಆ 2 ಭಾಗಗಳು, ಒಂದನೆಯದು ಈ 0 ಡಿಗ್ರಿಯಿಂದ 40 ಡಿಗ್ರಿಗೆ ಒಂದು ಭಾಗ, 40 ಡಿಗ್ರಿಯಿಂದ 90 ಡಿಗ್ರಿಗೆ ಒಂದು ಭಾಗ. ಅಂದರೆ ಈ 2 ಕೋನಗಳನ್ನು ಕೂಡಿಸಿದಾಗ ನಮಗೆ 90 ಡಿಗ್ರಿ ಬರುತ್ತದೆ. ಹಾಗಾದರೆ ಈ ಮೊದಲನೇ ಕೋನ ಅಳತೆ ಎಷ್ಟು ನೋಡಿದಾಗ ನಮಗೆ ಮೊದಲಿನ ಕೋನದ ಅಳತೆ 40 ಡಿಗ್ರಿ ಇದೆ. ಹಾಗಾದರೆ ಇಲ್ಲಿಂದ ಉಂಟಾದ ಇನ್ನೊಂದು ಕೋನ ಇದೆ, ಆ ಕೋನದ ಅಳತೆ ಎಷ್ಟಿದೆ? 10 ಡಿಗ್ರಿ, 20 ಡಿಗ್ರಿ, 30 ಡಿಗ್ರಿ, 40 ಡಿಗ್ರಿ, 50 ಡಿಗ್ರಿ ಇದೆ. ಹಾಗಾದರೆ ಮೊದಲನೆಯದು 40 ಡಿಗ್ರಿ, ಎರಡನೇದು 50 ಡಿಗ್ರಿ. ಅಂದರೆ ಅದನ್ನೇ ನಾವೀಗ ಚಿತ್ರದ ಮೂಲಕ ತಿಳಿದುಕೊಳ್ಳೋಣ. ಮೊದಲನೇ ಕೋನ 40 ಡಿಗ್ರಿ. ಈ 40 ಡಿಗ್ರಿಯಿಂದ ಉಂಟಾದ ಕೋನ, ಇನ್ನೊಂದು ಕೋನ ಇದೆ ಈ ಭಾಗದಲ್ಲಿ 50 ಡಿಗ್ರಿ ಇದೆ. ಹಾಗಾದರೆ ಈ 2 ಕೋನಗಳ ಮೊತ್ತವು ನಮಗೆ 90 ಡಿಗ್ರಿ ಆಗಿದೆ. ಈ ರೀತಿಯಾಗಿ 2 ಕೋನಗಳ ಮೊತ್ತ ಇದಕ್ಕೆ ಹೆಸರಿಸುವುದಾದರೆ AOB ಒಂದು ಕೋನ, AOB ಒಂದು ಕೋನ, BOC ಒಂದು ಕೋನ. ಹಾಗಾದರೆ ನಮಗೆ AOB ಈ ಕೋನದ ಅಳತೆಯು 50 ಡಿಗ್ರಿ, BOC ಈ ಕೋನದ ಅಳತೆಯು 40 ಡಿಗ್ರಿ. ಹಾಗಾದರೆ ಈ 2 ಕೋನಗಳನ್ನು ಕೂಡಿಸಿದಾಗ ನಮಗೆ 90 ಡಿಗ್ರಿ ಬರುತ್ತದೆ. ಹಾಗಾದರೆ ಈ 2 ಕೋನಗಳನ್ನು ನಾವು ಪರಸ್ಪರ ಪೂರಕ ಕೋನಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಪೂರಕ ಕೋನಗಂದರೆ ಯಾವುದೇ 2 ಕೋನಗಳ ಮೊತ್ತವು 90 ಡಿಗ್ರಿ ಆದರೆ ಅವುಗಳನ್ನು ಪೂರಕ ಕೋನಗಳು ಎನ್ನುತ್ತೇವೆ. ಹಾಗಾದರೆ ಒಂದು ಕೋನ ನಮಗೆ ಗೊತ್ತಿದ್ದಾಗ ಇನ್ನೊಂದು ಅದರ ಪೂರಕ ಕೋನವನ್ನು ಸುಲಭವಾಗಿ ಕಂಡುಕೊಳ್ಳಬಹುದು. ಉದಾಹರಣೆಗಾಗಿ 50 ಡಿಗ್ರಿಯ ಪೂರಕ ಕೋನ 40 ಡಿಗ್ರಿ, 40 ಡಿಗ್ರಿಯ ಪೂರಕ ಕೋನ 50 ಡಿಗ್ರಿ. ಹಾಗಾದರೆ ಈ ಪೂರಕ ಕೋನಗಳ ಜೋಡಿ ಈ ರೀತಿ ಕೂಡ ಇರಬಹುದು. POQ 30 ಡಿಗ್ರಿ, ಇನ್ನೊಂದು ಕೋನ MLN 60 ಡಿಗ್ರಿ. ಈ ರೀತಿಯಾಗಿ ಬೇರೆ ಬೇರೆನೇ ಆಗಿರ್ಬೋದು. ಈ 2 ಕೋನ ಕೂಡಿಸಿದಾಗ ಇಲ್ಲಿ ಕೂಡ ನಮಗೆ 90 ಡಿಗ್ರಿ ಬಂದಿದೆ. ಹೀಗಾಗಿ 30 ಡಿಗ್ರಿಯ ಪೂರಕ ಕೋನ 60 ಡಿಗ್ರಿ, 60 ಡಿಗ್ರಿಯ ಪೂರಕ ಕೋನ 30 ಡಿಗ್ರಿ. ಇದು ಕೂಡ ಜೋಡಿ ಕೋನಗಳು ಆಗಿವೆ. ಈಗ ಇದೇ ರೀತಿಯಾಗಿ ಮತ್ತೊಂದು ಕೋನವನ್ನು ಉಂಟು ಮಾಡಿಕೊಳ್ಳೋಣ. ಸ್ವಸ್ಥಾನ 0 ಡಿಗ್ರಿಯಿಂದ ಈ ಕಿರಣವು ತನ್ನ ಆರಂಭ ಬಿಂದುವಿನಿಂದ ಪರಿಭ್ರಮಿಸಿದಾಗ 180 ಡಿಗ್ರಿ ಉಂಟಾಗಿದೆ.
ಈ 180 ಡಿಗ್ರಿಯಲ್ಲಿ ಈಗ ಮತ್ತೊಂದು ಕೋನವನ್ನು ರಚಿಸ್ತೇನೆ ಇದರ ಒಳಗಡೆ. ಹಾಗಾದರೆ ಈ 180 ಕೋನ 2 ಭಾಗಗಳಾಗಿದೆ. ಹಾಗಾದರೆ ಇದರಲ್ಲಿ ಮೊದಲನೇ ಕೋನ 70 ಡಿಗ್ರಿಯ ಪರಿಮಾಣವನ್ನು ಹೊಂದಿದೆ. ಎರಡನೇ ಕೋನ 10, 20, 30, 40, 50, 60, 70, 80, 90, 100, 110 ಡಿಗ್ರಿಯನ್ನು ಹೊಂದಿದೆ. ಹಾಗಾದರೆ 70 ಡಿಗ್ರಿ ಮತ್ತು 110 ಡಿಗ್ರಿ ಇರತಕ್ಕಂಥ 2 ಕೋನಗಳು ಇವೆ. ಹಾಗಾದರೆ ಈ ಎರಡೂ ಕೋನಗಳನ್ನು ಕೂಡಿಸಿದಾಗ ಅವುಗಳ ಮೊತ್ತ ಎಷ್ಟಾಗುತ್ತದೆ? 70 ಡಿಗ್ರಿ 110 ಡಿಗ್ರಿ 180 ಡಿಗ್ರಿ ಆಗುತ್ತದೆ. ಹೀಗಾಗಿ ಈ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುವುದರಿಂದ ಈ ಎರಡೂ ಕೋನಗಳನ್ನು ನಾವು ಪರಿಪೂರಕ ಕೋನಗಳು ಅಥವಾ ಸಂಪೂರಕ ಕೋನಗಳು ಎಂದು ಕರೆಯುತ್ತೇವೆ. ಈಗ ಈ ಪರಿಪೂರಕ ಕೋನಗಳನ್ನು ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ. ಹಾಗಾದರೆ ಮೊದಲಿಗೆ ಒಂದು ಕೋನ ಎಕ್ಸ್ ವೈ ಜೆಡ್ ಇದೆ. ಇದರ ಪರಿಮಾಣ 70 ಡಿಗ್ರಿ ಇದೆ. ಇನ್ನೊಂದು ಕೋನ ಪಿ ಕ್ಯೂ ಆರ್ ಇದೆ. ಇದರ ಪರಿಮಾಣ 110 ಡಿಗ್ರಿ ಇದೆ. ಈಗ ಈ ಎರಡೂ ಕೋನಗಳನ್ನು ಕೂಡಿಸೋಣ. ಮೊದಲನೇದಾಗಿ ಎಕ್ಸ್ ವೈ ಜೆಡ್, ಎರಡನೇದು ಪಿ ಕ್ಯೂ ಆರ್. ಹಾಗಾದರೆ ಈ ಎರಡೂ ಕೋನಗಳ ಮೊತ್ತ ಒಂದು 70 ಡಿಗ್ರಿ, ಇನ್ನೊಂದು 110 ಡಿಗ್ರಿ. ಹಾಗಾದರೆ ಇವನು ಕೂಡಿಸಿದಾಗ 180 ಡಿಗ್ರಿ. ಹೀಗಾಗಿ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗಿದ್ದರೆ ಅವುಗಳನ್ನು ಪರಿಪೂರಕ ಅಥವಾ ಸಂಪೂರಕ ಕೋನಗಳು ಎಂದು ಕರೆಯುತ್ತೇವೆ. ಇದರಲ್ಲಿ 70 ಡಿಗ್ರಿಯ ಪರಿಪೂರಕ ಕೋನ 110 ಡಿಗ್ರಿ, 110 ಡಿಗ್ರಿಯ ಪರಿಪೂರಕ ಕೋನ 70 ಡಿಗ್ರಿ. ಈ ಒಂದು ಪರಿಪೂರಕ ಕೋನಗಳು ಈ ರೀತಿ ಕೂಡ ಇರಬಹುದು. ಒಂದು ಕೋನ 50 ಡಿಗ್ರಿ, ಇದೇ ಉಭಯ ಸಾಮಾನ್ಯ ಬಿಂದು ಹೊರಟ ಮತ್ತೊಂದು ಕೋನ ಈ ಎರಡೂ ಕೋನಗಳು ಪರಿಪೂರಕ ಕೋನಗಳಾಗಿದ್ದರೆ ಹಾಗಾದರೆ ಇನ್ನೊಂದು ಕೋನದ ಅಳತೆ ಎಷ್ಟು? ಅಂದರೆ ನಾವು ಈಗ ಇವು ಪರಿಪೂರಕ ಆಗಿರೋದ್ರಿಂದ ಇವು ಕೋನಗಳ ಮೊತ್ತ 180 ಡಿಗ್ರಿ ಆಗಬೇಕು. ಹಾಗಾದರೆ 180 ಡಿಗ್ರಿಯಲ್ಲಿ 50 ಡಿಗ್ರಿ, 180ರಲ್ಲಿ 50 ಡಿಗ್ರಿಯನ್ನು ಕಳೆಯೋಣ. ಹೀಗಾಗಿ ಈ ಕಡೆ ಭಾಗದಲ್ಲಿ ಉಳಿತಕ್ಕಂಥದ್ದು 130 ಡಿಗ್ರಿ ಆಗಿದೆ. ಹೀಗಾಗಿ 50 ಡಿಗ್ರಿಯ ಪರಿಪೂರಕ ಕೋನ 130 ಡಿಗ್ರಿ, 130 ಡಿಗ್ರಿಯ ಪರಿಪೂರಕ ಕೋನ 50 ಡಿಗ್ರಿ ಆಗಿದೆ. ಈಗ ಇನ್ನೊಂದು ನಾವು ಕೋನದ ಜೋಡಿಯನ್ನು ನೋಡೋಣ. ಒಂದು ಕೋನ 30 ಡಿಗ್ರಿ ಇದೆ, ಇನ್ನೊಂದು ಕೋನ 40 ಡಿಗ್ರಿ ಇದೆ. ಹಾಗಾದರೆ ಒಂದು 30, ಇನ್ನೊಂದು 40 ಇದೆ. ಹಾಗಾದರೆ ಇಲ್ಲಿ ವಿಶೇಷತೆ ಏನು? ಹಾಗಾದರೆ ಇಲ್ಲಿ ಉಂಟಾದ ಎರಡು ಕೋನಗಳಿಗೆ ಒಂದೇ ಒಂದು ಶೃಂಗವಿದೆ. ಈ ಎರಡೂ ಕೋನಗಳಿಗೆ ಒಂದು ಸಾಮಾನ್ಯ ಬಾಹುವಿದೆ. ಸಾಮಾನ್ಯ ಬಾಹುವಿನ ಅಕ್ಕಪಕ್ಕದಲ್ಲಿ ಈ ಬಹಿರ್ಭಾವುಗಳು ಇದ್ದಾವೆ. ಹೀಗೆ ಉಭಯ ಸಾಮಾನ್ಯ ಬಿಂದು, ಒಂದು ಸಾಮಾನ್ಯ ಬಾಹು, ಸಾಮಾನ್ಯ ಬಾಹುವಿನ ಅಕ್ಕಪಕ್ಕದಲ್ಲಿ ಬಹಿರ್ಭಾವುಗಳು ಇದ್ದರೆ ಈ ರೀತಿಯ ಕೋನಗಳನ್ನು ನಾವು ಪಾರ್ಶ್ವಕೋನಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಪಾರ್ಶ್ವಕೋನಗಳನ್ನು ನಾವು ದಿನನಿತ್ಯ ಜೀವನದಲ್ಲಿ ಎಲ್ಲಿ ನೋಡುತ್ತೇವೆ? ಸ್ವಲ್ಪ ಯೋಚಿಸಿ. ಹಾಗಾದರೆ ಈ ಪಾರ್ಶ್ವಕೋನಗಳು ಒಂದು ವೇಳೆ 180 ಡಿಗ್ರಿ ಉಂಟು ಮಾಡಿಬಿಟ್ರೆ, ಪಾರ್ಶ್ವಕೋನಗಳು ಅಕ್ಕಪಕ್ಕದ ಕೋನಗಳ ಪರಿಮಾಣ 180 ಡಿಗ್ರಿ ಉಂಟು ಮಾಡಿಬಿಟ್ಟರೆ ಆಗ ಈ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗುತ್ತದೆ. ಆಗ ಅವು ಕೂಡ ಪರಿಪೂರಕ ಕೋನಗಳು. ಇಲ್ಲಿ
ಇನ್ನೊಂದು ರೀತಿಯ ಪಾರ್ಶ್ವಕೋನ ಉಂಟಾಗಿವೆ. ಇಲ್ಲಿ ಕೂಡ ಒಂದು ಸಾಮಾನ್ಯ ಬಿಂದು, ಸಾಮಾನ್ಯ ಬಾಹು, ಸಾಮಾನ್ಯ ಬಾವಿನ ಅಕ್ಕಪಕ್ಕದಲ್ಲಿ 2 ಬಹಿರ್ಭಾವಗಳು ಇದ್ದಾವೆ. ಹಾಗಾದರೆ ಈ ಎರಡೂ ಕೋನಗಳ ಮೊತ್ತ ಅಂದರೆ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿದೆ. ಹಾಗಾದರೆ ಈ ರೀತಿ 2 ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆದರೆ ಆವಾಗ ಈ ಕೋನಗಳು ಪರಸ್ಪರ ಪರಿಪೂರಕ ಕೋನಗಳು ಆಗುತ್ತವೆ. ನಾವು ಇವುಗಳನ್ನೇ ನಾವು ಸರಳ ಯುಗ್ಮ ಕೂಡ ಎಂದು ಕರೆಯುತ್ತೇವೆ 180 ಡಿಗ್ರಿ ಆದಾಗ. ಹಾಗಾದರೆ ಇದರ ಬಗ್ಗೆ ನಾವು ಮುಂದಿನ ಹಂತದಲ್ಲಿ ತಿಳಿಯೋಣ. ಈಗ ಇನ್ನೊಂದು ಬಗೆಯ ಜೋಡಿ ಕೋನದ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಾವು ಕಲಿಕೋಪಕರಣ, ಕೋನದ ಮಾದರಿಯನ್ನು ತೋರಿಸ್ತಕ್ಕಂಥ ಕಲಿಕೋಪಕರಣವನ್ನು ಬಳಸಿಕೊಂಡು ಜೋಡಿ ಕೋನದ ಬಗ್ಗೆ ಅಧ್ಯಯನ ಮಾಡೋಣ. ಈಗ ಇಲ್ಲಿ ಮೊದಲಿಗೆ ಕೋನಗಳನ್ನು ಉಂಟು ಮಾಡಿಕೊಳ್ಳೋಣ. ಮೊದಲನೇದಾಗಿ ರೇಖಾಖಂಡವು ತನ್ನ ಮೂಲ ಸ್ಥಾನದಿಂದ ಒಂದು ಕೋನವನ್ನು ಉಂಟು ಮಾಡಲಿ. ಪುನಃ ಇನ್ನೊಂದು ಕೋನವು ಈ ಕೋನ ಉಂಟು ಮಾಡಿದ ಸ್ಥಳದಿಂದ 180 ಡಿಗ್ರಿಗೆ ಉಂಟು ಮಾಡಲಿ. ಇಲ್ಲಿ ಈಗ ನಮಗೆ 2 ಕೋನಗಳು ಉಂಟಾಗಿವೆ. ಒಂದನೇ ಕೋನ ಇದು, ಎರಡನೇ ಕೋನ ಇದು. ಹಾಗಾದರೆ ಈ 2 ಕೋನಗಳ ಅಳತೆ ಮತ್ತು 2 ಕೋನಗಳು ಹೇಗೆ ಉಂಟಾಗಿವೆ ಎಂಬುದನ್ನು ನಾವು ಈಗ ತಿಳಿದುಕೊಳ್ಳೋಣ. ಹಾಗಾದರೆ ಈ 2 ಕೋನಗಳಿಗೆ ಸಾಮಾನ್ಯ ಬಿಂದು ಒಂದೇ ಆಗಿದೆ ಮತ್ತು ಒಂದು ಸಾಮಾನ್ಯ ಬಾಹುವಿದೆ. ಸಾಮಾನ್ಯ ಬಾಹುವಿನ ಅಕ್ಕಪಕ್ಕದಲ್ಲಿ 2 ಕೋನಗಳು ಉಂಟಾಗಿವೆ. ಹಾಗಾದರೆ ಈ ಕೋನದ ಅಳತೆ 10, 20, 30, 40, 50 ಡಿಗ್ರಿ. ಹಾಗಾದರೆ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನದ ಅಳತೆ 50 ಡಿಗ್ರಿ ಆಗಿದೆ. ಹಾಗಾದರೆ ಈ ಇನ್ನೊಂದು ಕೋನ ಇಲ್ಲಿಂದ ಈ ಕಡೆಯವರೆಗೆ, ಹಾಗಾದರೆ ಈ ಕೋನದ ಅಳತೆ ಎಷ್ಟು ಈಗ ನೋಡೋಣ. 10, 20, 30, 40, 50, 60, 70, 80, 90, 100, 110, 120, 130. ಹಾಗಾದರೆ ಇಲ್ಲಿ ಉಂಟಾಗಿದ್ದ ಕೋನ 50, ಇಲ್ಲಿ ಉಂಟಾಗತಕ್ಕಂಥ ಕೋನ 130. ಹಾಗಾದರೆ ಈ 2 ಕೋನಗಳನ್ನು ಕೂಡಿಸಿದಾಗ ಬರ್ತಕ್ಕಂಥ ಮೊತ್ತವೆಷ್ಟು? 2 ಕೋನ ಕೂಡಿಸಿದಾಗ ಬರ್ತಕ್ಕಂಥ ಮೊತ್ತ 180. ಹಾಗಾದರೆ ಸಾಮಾನ್ಯ ಬಿಂದು, ಸಾಮಾನ್ಯ ಬಾಹು, ಸಾಮಾನ್ಯ ಬಾಹುವಿನ ಅಕ್ಕಪಕ್ಕದಲ್ಲಿರುವ ಕೋನಗಳು ಉಂಟಾಗಿದ್ದಾವೆ. ಹಾಗಾದರೆ ಈ ಕೋನಗಳನ್ನು ನಾವು ಪಾರ್ಶ್ವಕೋನಗಳು ಎನ್ನಬಹುದಲ್ಲವೇ? ಹೌದು. ಹಾಗಾದರೆ ಈ ಪಾರ್ಶ್ವಕೋನಗಳ ಮೊತ್ತ ಈಗ 180 ಡಿಗ್ರಿ ಆಗಿದೆ. ಹೀಗೆ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆದಾಗ ಅವುಗಳನ್ನು ನಾವು ಸರಳ ಯುಗ್ಮ ಎಂದು ಕರೆಯುತ್ತೇವೆ. ಯಾವಾಗಲೂ ಸರಳ ಯುಗ್ಮದಲ್ಲಿ ಸಾಮಾನ್ಯ ಬಾಹುವನ್ನು ಹೊರತುಪಡಿಸಿ ಇನ್ನುಳಿದ ಬಾಹುಗಳು ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲಿ ಇರುತ್ತವೆ. ಹೀಗಾಗಿ ಪಾರ್ಶ್ವಕೋನಗಳು 180 ಡಿಗ್ರಿ ಆದಾಗ ಮಾತ್ರ ಸರಳ ಯುಗ್ಮ ಉಂಟಾಗುತ್ತದೆ. ಇದೇ ರೀತಿಯಾಗಿ ಇನ್ನೊಂದು ರೀತಿಯ ಜೋಡಿ ಕೋನದ ಬಗ್ಗೆ ಅಧ್ಯಯನ ಮಾಡೋಣ. ಒಂದು ಮ್ಯಾಗ್ನೆಟಿಕ್ ಬೋರ್ಡನ್ನು ತೆಗೆದುಕೊಳ್ಳೋಣ. ಈಗ ಈ ಮ್ಯಾಗ್ನೆಟಿಕ್ ಬೋರ್ಡ್ ಮೇಲೆ ಒಂದು ಕೋನ ಮಾಪಕವನ್ನು ಜೋಡಿಸೋಣ. ಈಗ ಒಂದು ರೇಖೆಯನ್ನು ಪ್ರತಿನಿಧಿಸಲು ಈ ಒಂದು ಸ್ಟ್ರಿಪ್ಪನ್ನು ಬಳಸೋಣ. ಹಾಗಾದರೆ ಈ ಒಂದು ರೇಖೆಯನ್ನು ಭಾವಿಸಿಕೊಂಡಿರ್ತಕ್ಕಂಥ ಸ್ಟ್ರಿಪ್ಪನ್ನು ಈ ಕೋನ ಮಾಪಕದ ಮೇಲೆ ಇಡೋಣ. ಇದೇ ರೀತಿಯಾಗಿ ಇನ್ನೊಂದು ರೇಖೆಯನ್ನು ಪ್ರತಿನಿಧಿಸಲು ಇನ್ನೊಂದು ನಾವು ಸ್ಟ್ರಿಪ್ಪನ್ನು ತೆಗೆದುಕೊಳ್ಳೋಣ. ಆಗ ಈ ಒಂದು ರೇಖೆಯನ್ನು ಈ ಕೋನ ಮಾಪಕದ ಮೇಲೆ ಜೋಡಿಸೋಣ. ಹೀಗೆ ಇಲ್ಲಿ 2 ರೇಖೆಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸಿವೆ. ಹೀಗೆ 2 ರೇಖೆಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಉಂಟಾಗುವ ಕೋನಗಳೇ ಶೃಂಗಾಭಿಮುಖ ಕೋನಗಳು. ಹಾಗಾದರೆ ಇಲ್ಲಿ ಶೃಂಗಾಭಿಮುಖ ಕೋನಗಳು ಯಾವುವು? ಅದರ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಹಾಗಾದರೆ ಇದು ಒಂದು ರೇಖೆ, ಇದು ಒಂದು ರೇಖೆ, ಈ ಓ ಬಿಂದು ಎಂದು ಇದನ್ನು ತಿಳಿದುಕೊಳ್ಳೋಣ. ಈ ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸಿದಾಗ ಇಲ್ಲಿ ಒಟ್ಟು 4 ಕೋನಗಳಲ್ಲಿ ಅಭಿಮುಖವಾಗಿರ್ತಕ್ಕಂಥ ಕೋನ ಈ ಕೋನ ಮತ್ತು ಈ ಕೋನ.
ಹಾಗಾದರೆ ಈ ಎರಡು ಕೋನಗಳು ಒಂದು ಜೊತೆ ಶೃಂಗಾಭಿಮುಖ ಕೋನ, ಅದೇ ರೀತಿಯಾಗಿ ಇನ್ನೊಂದು ಜೊತೆ ಶೃಂಗಾಭಿಮುಖ ಕೋನ. ಈ ಎರಡು ಕೋನಗಳ ಜೋಡಿಯನ್ನು ಶೃಂಗಾಭಿಮುಖ ಕೋನ. ಹೀಗಾಗಿ ಎರಡು ರೇಖೆಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಶೃಂಗದಲ್ಲಿ ಅಭಿಮುಖವಾಗಿರುವ ಕೋನಗಳನ್ನು ಶೃಂಗಾಭಿಮುಖ ಕೋನಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಈ ಶೃಂಗಾಭಿಮುಖ ಕೋನಗಳ ಅಳತೆಗಳನ್ನು ಗಮನಿಸೋಣ. ಹಾಗಾದರೆ ಈ ಕೋನದ ಅಳತೆಯನ್ನು ಮೊದಲು ನೋಡೋಣ. ಹಾಗಾದರೆ ಇಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಕೋನ, ಇಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಕೋನ, ಇಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಕೋನ, ಇಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಕೋನ, ಇವುಗಳನ್ನು ನಾವು ಅಳತೆ ಮಾಡಿದಾಗ ಈ ಮೊದಲನೆಯ ಕೋನ, ಇದು ನಾವು ಹೆಸರು ಏನಾದರೂ ಇಡ್ಬೋದು, AOP ಅಂತ ತೆಗೆದುಕೊಳ್ಬೋದು. ಹಾಗಾದರೆ 10, 20, 30, 40, 50 ಡಿಗ್ರಿ ಉಂಟಾಗಿದೆ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಉಂಟಾದ ಕೋನದ ಅಳತೆ ಎಷ್ಟು ಈಗ ನೋಡೋಣವೇ. 10, 20, 30, 40, 50, 60, 70, 80, 90, 100, 110, 120, 130 ಡಿಗ್ರಿ. ಹಾಗಾದರೆ ಈ ಭಾಗದಲ್ಲಿ ಉಂಟಾಗಿರ್ತಕ್ಕಂಥ ಕೋನದ ಅಳತೆ 130 ಡಿಗ್ರಿ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಉಂಟಾಗಿದ್ದ ಕೋನದ ಅಳತೆ ಎಷ್ಟು ಈಗ ನೋಡೋಣವೇ. 10, 20, 30, 40, 50. ಹಾಗಾದರೆ ಈ ಭಾಗದಲ್ಲಿ ಉಂಟಾಗಿರ್ತಕ್ಕಂಥ ಕೋನದ ಅಳತೆ 50 ಡಿಗ್ರಿ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಉಂಟಾಗಿದ್ದ ಕೋನ ಅಳತೆ, ಈಗ ಕೋನವನ್ನು ಅಳತೆ ನೋಡೋಣ. 10, 20, 30, 40, 50, 60, 70, 80, 90, 100, 110, 120, 130. ಹಾಗಾದರೆ ನಮಗೆ ಈ ಭಾಗ 50 ಡಿಗ್ರಿ, ಈ ಭಾಗ 50 ಡಿಗ್ರಿ, ಇವು ಒಂದು ಶೃಂಗದಲ್ಲಿ ಪರಸ್ಪರ ಅಭಿಮುಖವಾಗಿರುವ ಕೋನಗಳಾಗಿವೆ. ಹಾಗಾದರೆ ಇದು 50 ಡಿಗ್ರಿ ಇದ್ದರೆ ಇದು ಕೂಡ 50 ಡಿಗ್ರಿ ಇದೆ. ಈ ಭಾಗದಲ್ಲಿ 130 ಡಿಗ್ರಿ ಇದ್ದರೆ ಅದಕ್ಕೆ ವಿರುದ್ಧವಾದ ಕೋನವೂ ಕೂಡ 130 ಡಿಗ್ರಿ ಇದೆ. ಹೀಗಾಗಿ ಎರಡು ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮವಾಗಿರುತ್ತವೆ ಎಂಬುದನ್ನು ಇದರಿಂದ ತಿಳಿದುಕೊಳ್ಳಬಹುದು. ಇದೇ ರೀತಿಯಾಗಿ ಶೃಂಗಾಭಿಮುಖ ಕೋನಗಳನ್ನು ಉಂಟು ಮಾಡತಕ್ಕಂಥ ಸನ್ನಿವೇಶಗಳನ್ನು ನೀವು ತಿಳಿದುಕೊಳ್ಳಬಹುದು.